ದೇವರು ನನ್ನ ಒಡೆಯನು, ನನ್ನ ಪಾಪಗಳಿಗಾಗಿ ಬಲಿಯಾಗಿದ್ದಾನೆ, ನನ್ನನ್ನು ತನ್ನ ರಕ್ತದಿಂದ ವಿಮೋಚಿಸಿದ್ದಾನೆ, ನನಗೆ ನಿತ್ಯ ಜೀವನ ಕೊಡೋದಕ್ಕೆ ಶಕ್ತನು, ನನ್ನ ದೇವರು ಅಂತ ಯಾರೆಲ್ಲ ಕರ್ತನೆಂದು ಹೇಳ್ತಾರಲ್ಲ ಅವರು ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ. ಯಾರಿಂದ ಮಾತ್ರ ಸಾಧ್ಯ? ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮಲ್ಲಿ ಯಾರು ಪ್ರೇರೇಪಿಸಿಬಿಟ್ರು? ಹೌದಾ ಅಲ್ವಾ? ಪವಿತ್ರಾತ್ಮನ ಪ್ರೇರಣೆ ಇಲ್ಲ ಅಂದ್ರೆ ನೀವು ಯೇಸುವನ್ನು ದೇವರನ್ನು ಹೇಳಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿಮ್ಮಲ್ಲಿ ಯಾರಿದ್ದಾರೆ ಈಗ? ಹೌದಾ? ಸತ್ಯ ಅರ್ಥ ಆಗ್ತದೆ ನಿಮಗೆ? ನಿಮ್ಮಲ್ಲಿ ಯಾರಿದ್ದಾರೆ? ಎಲ್ಲಿದ್ದಾರೆ? ಎಲ್ಲೂ ಇಲ್ಲ. ನಿಮ್ಮಲ್ಲಿದ್ದಾರೆ. ಪವಿತ್ರಾತ್ಮ ಪ್ರೇರಣೆ ಬಂದಿಲ್ಲ ಅಂದ್ರೆ ನೀವು ಖಂಡಿತವಾಗಿ ಹೇಳ್ತೇನೆ ಯೇಸುವನ್ನು ಕರ್ತನಲ್ಲಿ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತಾ ಇದು ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಇವತ್ತು ನೀವು ಯೇಸುವನ್ನು ದೇವರೆಂದು ಒಪ್ಪಿಕೊಳ್ತಾ ಇದ್ರ, ರಕ್ಷಕನೆಂದು ಒಪ್ಪಿಕೊಳ್ತಾ ಇದ್ರ, ನನ್ನ ವಿಮೋಚಕನು, ನನಗೆ ಬಿಡುಗಡೆ ಕೊಡುವಾತನು, ನನಗೆ ಸಮಾಧಾನ ಸಂತೋಷವನ್ನು ಕೊಡುವಾತನು ಅಂತ ಯಾರೆಲ್ಲ ಒಪ್ಪಿಕೊಳ್ತೀರೋ, ಒಪ್ಪಿಕೊಳ್ಳೋದು ಯಾರಿಂದ ಹೇಳಿ? ಯಾರಿಂದ? ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳೋದು ಯಾರಿಂದ? ನೀವು ಹೇಳ್ಬೇಕು ಜೋರಾಗಿ, ಯಾರಿಂದ? ಪವಿತ್ರಾತ್ಮನ ಪ್ರೇರಣೆ ನಿಮ್ಮೊಳಗೆ ಬಂದಿಲ್ಲ ಅಂದ್ರೆ ನೀವು ಮಂದಿರಕ್ಕೂ ಬರಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಹೇಳಿದ ದೇವರು ನಿಮ್ಮನ್ನು ಆರಿಸಲ್ಪಟ್ಟಿದ್ದಾರೆ, ನಿಮ್ಮಲ್ಲಿ ಕರೆದಿದ್ದಾರೆ. ಯಾವಾಗ ಕರೆದ್ರು ಅಂತ ಹೇಳಿದೆ? ನಾನು ಹೇಳಿದೆ ಯಾವಾಗ ಕರೆದ್ರು? ಗರ್ಭದಲ್ಲಿ ಪಿಂಡವಾಗಿರೋರೆಲ್ಲ ಜಗತ್ತುತ್ಪತ್ತಿಗೆ ಮುಂಚೆನೆ ಕ್ರಿಸ್ತನಲ್ಲಿ ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದರಿಂದಲೇ ನೀವು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ದೇವರ ಆಲಯಕ್ಕೆ ಬಂದಿದ್ದೀರಾ. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಯೇಸುವನ್ನು ಕರ್ತನೆಂದು ಹೇಳ್ತಾ ಇದ್ರ, ಯೇಸುವನ್ನು ನನ್ನ ರಕ್ಷಕನೆಂದು ಹೇಳ್ತಾ ಇದ್ರ, ಯೇಸುವನ್ನು ನನ್ನ ದೇವರು ಎಂದು ಹೇಳ್ತಾ ಇದ್ರ. ಪವಿತ್ರಾತ್ಮನು ಪ್ರೇರೇಪಿಸಲ್ಪಡದೆ ಹೋದ್ರೆ ಯೇಸುವನ್ನು ಯಾರು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ. ಯಾರಾದ್ರೂ ಟ್ರೈ ಮಾಡಿ ಹೋಗ್ಬಿಟ್ಟು 50 ಜನ ಸುವಾರ್ತೆ ಹೇಳ್ತೀನಯ್ಯ, 100 ಜನ ಸುವಾರ್ತೆ ಹೇಳ್ತೀನಯ್ಯ, ಅವರೆಲ್ಲ ಬರ್ತಾರ? ಬರಲ್ಲ. ಯಾರು ದೇವರ ಲಿಸ್ಟ್ ನಲ್ಲಿದ್ದಾರೋ, ಯಾರು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಡ್ತಾರೋ ಅವರು ಮಾತ್ರ ದೇವರ ಸನ್ನಿಧಿಗೆ, ದೇವರ ಆಲಯಕ್ಕೆ ಬರೋದು ನಿಜ. ಅದು ಸತ್ಯ. ಹಲ್ಲೆಲೂಯಾ. ಇವತ್ತರೆಗೂ ಹೇಳ್ರಿ, ಎಷ್ಟು ಸೇವಕರು, ಎಷ್ಟು ವಿಶ್ವಾಸಿಗಳು, ಎಷ್ಟು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಸುವಾರ್ತೆ ಸಾರಿಲ್ಲ? ಎಷ್ಟು ಜನ ನೆಂಟರಿಗೆ, ಬಂಧು ಜನರಿಗೆ ಯೇಸುವಿನ ಬಗ್ಗೆ ಹೇಳಿಲ್ಲ? ಯಾಕೆ ಅವರೆಲ್ಲ ಬಂದಿಲ್ಲ? ಅವರು ಪ್ರೇರೇಪಿಸಲ್ಪಟ್ಟಿಲ್ಲ. ಹಲ್ಲೆಲೂಯಾ. ಅವ್ರನ್ನ ಆರಿಸಿಕೊಂಡಿಲ್ಲ, ಅವರು ಪ್ರತ್ಯೇಕಿಸಲ್ಪಟ್ಟಿಲ್ಲ. ಹಲ್ಲೆಲೂಯಾ. ನಾವು ನೀವು ಧನ್ಯರು. ಹಲ್ಲೆಲೂಯಾ. ನಾವು ನೀವು ಸಂತೋಷವುಳ್ಳವರು. ಅದಕ್ಕೆ ವಾಕ್ಯ ಹೇಳಿದ್ರೆ, ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನಿಗೆ ಯೆಹೋವನ ದೇವರು ನಂಬಿರ್ತಾನೋ ಅವನು ಧನ್ಯನು. ಹಲ್ಲೆಲೂಯಾ. ಅಂತ ಧನ್ಯತೆ ನಮಗೆ ಕೊಡಲ್ಪಟ್ಟಿದೆ. ದೀನರು, ದರಿದ್ರರು, ಪಾಪಿಗಳು, ದುರ್ಮಾರ್ಗರು, ದುಷ್ಟರು ಆದಂತ ನಮ್ಮನ್ನ ದೇವರ ಕಣ್ಣುಗಳು ನೋಡಿ ನಮ್ಮನ್ನ ಆರಿಸಿಕೊಂಡಿದೆ. ಹಲ್ಲೆಲೂಯಾ. ಇಂಥವರೇ ನನ್ನ ಮಗನು, ಮಗಳು ಆಗಿರಬೇಕೆಂಬುದನ್ನ ಜಗತ್ತುತ್ಪತ್ತಿಗೆ ಮುಂಚೆನೆ ಕ್ರಿಸ್ತನಲ್ಲಿ ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ಆಯ್ತು ನಿಮಗೆ? ಈಗ ಹೇಳ್ರಿ, ಯೇಸುವನ್ನ ಹೇಗೆ ಕರ್ತನೆಂದು ಹೇಳ್ತೀರಿ ನೀವು? ಅದು ಮಾತ್ರ ಯಾವಾಗಲೂ ಗುರ್ತಿಟ್ಕೊಳ್ರಿ. ಒಬ್ಬ ಮನುಷ್ಯನು ಯೇಸು ನನ್ನ ದೇವರು, ಯೇಸು ನನ್ನ ರಕ್ಷಕನು, ಯೇಸು ನನ್ನ ಒಡೆಯನು ಅಂತ ಹೇಳುವುದು ಪವಿತ್ರಾತ್ಮನ ಪ್ರೇರಣೆ. ಯಾಕೆ ನೋಡ್ರಿ, ಪ್ರಪಂಚದಲ್ಲೇ ದೇವರು, ತಂದೆಯಾದ ದೇವರು ಎಲ್ಲವನ್ನು ಉಂಟು ಮಾಡಿ, ಹೌದಲ್ಲ? ತಂದೆಯಾದ ಯೆಹೋವ ದೇವರು ಎಲ್ಲವನ್ನು ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮನೊಂದಿಗೆ ಎಲ್ಲವನ್ನು ಉಂಟು ಮಾಡಿದ್ರು. 3 ಜನ ಸೇರೆ, ಬಟ್ 3 ಜನ ಪರ್ಸನ್ ಅಲ್ಲ, 3 ಜನ ಒಬ್ರೆ. ಹೆಂಗೆ ಒಬ್ರೆ? ಇವತ್ತು ನಾನು ಒಬ್ಬನೇ, ನಾನು 3 ಜನ, ನನ್ನ 3 ಇದೆ: ಶರೀರ, ಆತ್ಮ, ಪ್ರಾಣ. ಹಲ್ಲೆಲೂಯಾ. ಇದನ್ನು ಸಪರೇಟ್ ಮಾಡಕ್ಕಾಗುತ್ತಾ? ಹಾಗಲ್ಲ. ಅದೇ ರೀತಿ ದೇವರು ಕೂಡ ಸಪರೇಟ್ ಅಲ್ಲ. ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನು 3 ಜನ ಒಂದೇ. ಒಬ್ಬ ವ್ಯಕ್ತಿ, ಒಂದು ಪರ್ಸನ್.
ಹಲ್ಲೆಲೂಯಾ. ಇವತ್ತು ನಾವು ಶಾರೀರಿಕವಾಗಿ ಕಾಣ್ತೇವೆ, ಆದ್ರೆ ಅವ್ರು ಶಾರೀರಿಕವಾಗಿ ಕಾಣಲ್ಲ, ಆತನ ಆತ್ಮ ಸ್ವರೂಪ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮ್ಗೆಲ್ಲ ಹೇಳೋದು? ಆ ರೀತಿಯಾಗಿ ದೇವರು ನಮ್ಮನ್ನ ಉಂಟು ಮಾಡುತ್ತ ದೇವರು, ಆದಿಯಲ್ಲೇ ಉಂಟು ಮಾಡುತ್ತ ದೇವರು. ಇಂಥವರೇ ನನ್ನವರು, ನನ್ನ ಮಕ್ಕಳೆಂದ ಆದಿಯಲ್ಲೇ ದೇವರು ಆರಿಸಿಕೊಂಡಾರೆ. ಆ ಮರ್ಮ, ಆ ರಹಸ್ಯ, ಆ ಗ್ರಹಿಕೆ ಪೌಲನ ಮೂಲಕ ನಮಗೆ ನಿಮಗೆ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ಯಾರಿಗೆ? ನಮಗೆ ನಿಮಗೆ ಪೌಲನ ಮೂಲಕ ಕೊಡಲ್ಪಡ್ತದೆ. ಅದಕ್ಕೆ ನಾವು ಹೇಳ್ತೀವಿ ಇವತ್ತು ಯೇಸುವನೊಂದು ಕರ್ತನೆ. ತಂದೆ ದೇವರು ತನ್ನ ಕೆಲಸ ಮಾಡಿದ್ರು, ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ರು. ಮಗನಾದಂತ ಯೇಸು ಕ್ರಿಸ್ತನು ತನ್ನ ಕೆಲಸವನ್ನು ಪೂರ್ತಿ ಮಾಡ್ದ, ಆರೋಹಣ ಆದ. ಆಮೇಲೆ ಯಾರು ಬಂದ್ರು? ಪವಿತ್ರ ಆತ್ಮನು ನಮ್ಮೊಳಗೆ ಬಂದರು. ನೋಡಿ, ಒಂದು ವಚನ ನೋಡಿ, ಯೋಹಾನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ 14:16. ವಾಕ್ಯ ಹೋಗೋದು ಮುಂಚೆ ಸ್ವಲ್ಪ ನಿಮಗೆ ಪವಿತ್ರ ಆತ್ಮನ ಬಗ್ಗೆ ತಿಳಿಸೋಣ ಅಂತ. 14:16. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ತಂದೆಯನ್ನು ಕೇಳಿಕೊಳ್ತೇನೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಕಟ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಯಾರದು? ಹಲ್ಲೆಲೂಯಾ. ಪವಿತ್ರ ಆತ್ಮನಂದ್ರೆ ಸತ್ಯದ ಆತ್ಮನೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆರೋಹಣ ಆದ್ಮೇಲೆ ಶಿಷ್ಯರಿಗೆ ಗಲಿಬಿದಾಗೋಯ್ತು. ಏನಪ್ಪ ಮಾಡೋದು? ಇಲ್ಲಿವರೆಗೂ ಯೇಸು ಸ್ವಾಮಿ ನನ್ನ ಜೊತೆಗಿದ್ರು, ಯಾರಪ್ಪ ನಮ್ಮನ್ನು ನಡೆಸೋದು, ಯಾರಪ್ಪ ನಮ್ಮ ಮುಂದೆ ಇರೋರು ಯೋಚನೆ ಮಾಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ನಾನು ತಂದೆಯನ್ನು ಕೇಳಿಕೊಳ್ತೇನೆ, ಆತ ನಿಮ್ಗೆ ಬೇರೊಬ್ಬ ಸಹಾಯ ಕೊಡ್ತಾನೆ. ಆ ಸಹಾಯಕನು ಸತ್ಯದ ಆತ್ಮನು. ಹಲ್ಲೆಲೂಯಾ. ಆ ಸಹಾಯಕನು ಸತ್ಯದ ಆತ್ಮನು. 16ನೇ ಅಧ್ಯಾಯ 13ನೇ ವಚನ. ಆತನು ಬಂದಾಗ ಏನ್ ಮಾಡ್ತಾನೆ ನೋಡಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ, ಹಲ್ಲೆಲೂಯಾ, ಏನ್ ಮಾಡ್ತಾನೆ ಪವಿತ್ರಾತ್ಮನು? ನಿಮ್ಮನ್ನ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸ್ತಾನೆ. ಸತ್ಯ ಅಂದ್ರೆ ಯಾರು ಅಂತ ಹೇಳಿದ್ರು? ಹಲ್ಲೆಲೂಯಾ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಯೇಸುವಿನ ಬಳಿ ಸೇರಿಸೋದಕ್ಕೆ, ಸತ್ಯಕ್ಕೆ ಸೇರಿಸೋಕೆ ಒಂದು ದಾರಿ ಪವಿತ್ರಾತ್ಮ. ಹಲ್ಲೆಲೂಯಾ. ಆತನ ಕೆಲಸ ಏನು? ಆತನ ಸಹಾಯಕನು ನಮ್ಮೊಂದಿಗೆ ಚಲಿಸ್ತಾನೆ, ನಮ್ಮೊಳಗೆ ವಾಸ ಮಾಡ್ತಾನೆ. ನಮ್ಮನ್ನ ಆ ಸತ್ಯಕ್ಕೆ, ಯೇಸು ಇರುವಂತ ಸ್ಥಳಕ್ಕೆ ನಮ್ಮನ್ನು ನಡೆಸುವಂತವರೇ ಪವಿತ್ರಾತ್ಮನು. ಹಲ್ಲೆಲೂಯಾ. ಈ ಒಂದು ಕಾಲಘಟ್ಟ, ಈ ಒಂದು ಸಮಯ ಅಂತಾರೆ ಹೋಲಿ ಸ್ಪಿರಿಟ್ ಸಮಯ, ಪವಿತ್ರಾತ್ಮನ ಸಮಯ. ಇದು ಎಲ್ಲ ಕಡೆ ಪವಿತ್ರಾತ್ಮನ ಕೆಲಸ ಮಾಡ್ತಾನೆ. ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು ಎಲ್ಲ ಕಡೆ ಕಾರ್ಯಗಳನ್ನು ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಅವನು ಸತ್ಯಕ್ಕೆ ಸೇರಿಸ್ತಾನೆ. ಸತ್ಯಕ್ಕೆ ಅಂದ್ರೆ ಯೇಸು, ನನ್ನ ಹೇಳಿದ ಯೇಸು ಏನೆಲ್ಲ ನಮಗೋಸ್ಕರ ಮಾಡಿದ್ದಾನೆ, ಏನಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ಏನನ್ನ ನಮಗೋಸ್ಕರ ಇಟ್ಟಿದ್ದಾನೆ ಎಂಬುದರ ಸಕಲ ವಿಷಯಗಳನ್ನು ತಿಳಿಯಪಡಿಸಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಸತ್ಯಕ್ಕೆ ಸೇರಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಲ್ಲೆಲೂಯಾ ಅಲ್ವಾ? ಎಂತ ಪವಿತ್ರಾತ್ಮ. ಅದಕ್ಕೆ ಒಂದು ದೊಡ್ಡ ಟಾಪಿಕ್, ಒಂದು ವಿಷಯ ಮಾತಾಡಿದೆ, ಚಿತ್ರದುರ್ಗದಲ್ಲಿ ಮಾತಾಡಿದೆ. ತುಂಬಾ ಬಹಳ ವಿಷಯ. ಅವತ್ತಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ತಿಳಿಸಿದ್ರು, ತಂದೆಯಾದ ದೇವರು ಒಳ್ಳೆಯವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವರು, ಪವಿತ್ರಾತ್ಮನು ಒಳ್ಳೆಯವರು. ಈ 3 ಜನದಿಂದ ನಾನು ನೀನು ಕೂಡ ಒಳ್ಳೆಯವರು. ಹಲ್ಲೆಲೂಯಾ. ಒಪ್ಪಕ್ಕೆ ಸಾಧ್ಯನಾ? ತುಂಬಾ ಜನ ಒಪ್ಪಲ್ಲ. ಏನ್ ಪಾಸ್ಟರ್, ನಮ್ಮ ನಿಮ್ಮನ್ನು ಒಳ್ಳೆಯವರು, ದೇವರೇನೋ ಒಳ್ಳೆಯವರು, ನಾವೇನೋ ಒಳ್ಳೆಯವರು. ಹೌದಲ್ಲ? ಹೇಗೆ ಒಳ್ಳೆಯವರು? ನಾವು ಆತ್ಮೀಯ ದೃಷ್ಟಿಯಲ್ಲಿ, ಆತ್ಮೀಯ ಜೀವನದಲ್ಲಿ ನಾವು ಒಳ್ಳೆಯವರು. ಅದು ಬಹಳ ದೊಡ್ಡ ಟಾಪಿಕ್. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನೆಕ್ಸ್ಟ್ ಮಾತಾಡ್ತೀನಿ. ಖಂಡಿತ ತಿಳ್ಕೊಡ್ರಿ, ಯೇಸು ಕ್ರಿಸ್ತನ ಸಕಲ ವಿಧವಂತ, ಆತನ ಸುರಿಸಲ್ಪಟ್ಟಂತ ಪ್ರತಿಯೊಂದು ರಕ್ತ ನನ್ನನ್ನು ನೀನನ್ನ ಪರಿಶುದ್ಧ ಮಾಡಿದೆ. ಹಲ್ಲೆಲೂಯಾ. ಇವತ್ತು ಅದಕ್ಕಾಗಿ ನಾವು ಜಯಘೋಷ ಮಾಡ್ತೇವೆ. ಅದಕ್ಕಾಗಿ ಯೇಸು ಸ್ವಾಮಿಯನ್ನ ಕತ್ತೆ ಮೇಲೆ ಕೂರಿಸಿ ಜಯ ಜಯ ಅಂತ ಘೋಷಣೆ ಮಾಡಿ. ಹಲ್ಲೆಲೂಯಾ. ಈಗ ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಅರ್ಥ ಆಯ್ತಾ? ಇನ್ಮೇಲೆ ಹೇಳ್ಬೇಕು, ಯೇಸುವನ್ನ ನಾನು ಕರ್ತನೆಂದು ಹೇಗೆ ಹೇಳ್ತೇನೆ? ಹೇಳ್ರಿ, ಹೇಗೆ ಹೇಳ್ತೇನೆ?
ಪವಿತ್ರಾತ್ಮನ ಪ್ರೇರಣೆ ಇಲ್ಲ ಅಂದ್ರೆ ಯೇಸುವನ್ನ ಯಾರು ಒಪ್ಪಲ್ಲ. ಯಾರೆಲ್ಲ ಶಾಪಗ್ರಸ್ತರು ಅಂತ ಹೊರಗಡೆ ಹೇಳ್ತಾರಲ್ಲ, ಯೇಸು ದೇವರಲ್ಲ, ಯೇಸು ಯಾರೋ, ಯೇಸು ಫಾರಿನ್ ದೇವರು, ಯೇಸು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ದುಷ್ಟನ ಆತ್ಮನಿಂದ ಪ್ರೇರೇಪಣೆ ಹೊಂದವರು. ಅದಕ್ಕೆ ಯೇಸುವನ್ನು ಶಾಪಗ್ರಸ್ತರು ಅಂತಾರೆ. ಅಲ್ಲೆಲ್ಲೂಯ. ಯಾರು ಯೇಸುವನ್ನು ಒಪ್ಪಿಕೊಳ್ತಾರೋ ಅವರ ಪ್ರೇರಣೆ ಯಾವುದು? ಪವಿತ್ರ ಆತ್ಮನಿಂದ. ಅಲ್ಲೆಲ್ಲೂಯ. ಹಳೆ ಒಡಂಬಡಿಕೆಯಲ್ಲಿ ಅವಾಗವಾಗ ಬಂದು ಪವಿತ್ರಾತ್ಮನ ಬಂದು ಹೋಗ್ಬಿಡ್ತಾನೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೋವೇಲ ಹೇಳಿದಂಗೆ ಹಳೆ ಒಡಂಬಡಿಕೆಯಲ್ಲಿ ಕಡೆ ದಿವಸಗಳಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ದೇವರ ಮಕ್ಕಳ ಮೇಲೆ, ಎಲ್ಲರ ಮೇಲೆ ಪವಿತ್ರ ಆತ್ಮವನ್ನು ಸುರಿಯಲ್ಪಟ್ಟಿದೆ. ಆದ್ರೆ ಇದೆ ಇರೋದನ್ನ ಕಾನ್ಶಿಯಸ್ ಮೈಂಡ್ ಇಂದ ನಡಿಬೇಕು. ಅವರೆಲ್ಲೂ ಹೋಗಲ್ಲ, ಇರ್ತಾರೆ. ಬಟ್ ನೀನು ಕಾನ್ಶಿಯಸ್ ಮೈಂಡ್ ಇಂದ ನಡೆದಿಲ್ಲ ಅಂದ್ರೆ ಪವಿತ್ರಾತ್ಮನ ಕಾರ್ಯ ನಿನ್ನಲ್ಲಿ ನಡೆಯೋದಿಲ್ಲ. ಅಲ್ಲೆಲ್ಲೂಯ. ಯಾವಾಗಲೂ ರೆಡಿ, ನಿನ್ನನ್ನು ನಡೆಸೋದಕ್ಕೆ ರೆಡಿ ಇರ್ತಾರೆ. ನೀನು ಅರಿವಿರ್ಬೇಕು, ನನ್ನೊಂದಿಗೆ ಇಮ್ಮಾನುವೇಲಿದ್ದಾನೆ, ನನ್ನೊಳಗೆ ಪವಿತ್ರಾತ್ಮನ ವಾಸ ಮಾಡ್ತಾನೆ. ಹೌದಲ್ವಾ? ಅದಕ್ಕೆ ಪೌಲ ಒಂದು ಮಾತು ಹೇಳ್ತಾನೆ, ಫಸ್ಟ್ ಕೊರಿಂಥಿಯನ್ 6:19 ನೋಡಿ, 6:19 ನೋಡಿ. 17 ಕರ್ತನ ಸಂಸರ್ಗದಲ್ಲಿ ಇರುವನಾದರೂ ಆತನೊಂದಿಗೆ ಯಾರು ಹೇಳ್ರಿ, ಏನಾಗಿದ್ದಾರೆ? ಯಾರ ಸಂಸರ್ಗದಲ್ಲಿದ್ರೆ? ಹಾಗಾದ್ರೆ ನಾವೆಲ್ಲ ಯಾರು? ಕರ್ತನ ಸಂಸರ್ಗದಲ್ಲಿರುವಂತ. ಹಾಗಾದ್ರೆ ನಾವು ಯಾರಾಗಿದ್ದೇವೆ? ಕನ್ನಡದಲ್ಲಿ ಆಗಿಲ್ಲ, ಇಂಗ್ಲಿಷ್ ಇದೆ. ಫಾದರ್ ಸ್ಪಿರಿಟ್, ಸನ್ ಸ್ಪಿರಿಟ್, ಹೋಲಿ ಸ್ಪಿರಿಟ್ ವಿತ್ ಮೈ ಸ್ಪಿರಿಟ್, ಒನ್ ಸ್ಪಿರಿಟ್. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಈ ಮೂರು ಆತ್ಮದೊಂದಿಗೆ ನನ್ನ ಆತ್ಮನು ಸೇರುವಾಗ ಒಂದೇ ಆತ್ಮವಾಗಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಕರ್ತನ ಸಂಸರ್ಗದಲ್ಲಿರುವಾಗಲೂ ಒಂದೇ ಆತ್ಮ. ಆತನ ಬೇರೆ ಅಲ್ಲ. ಆತನ ದ್ರಾಕ್ಷ ಬಳ್ಳಿ, ನಾವೆಲ್ಲರೂ ಆತನಲ್ಲಿ ಕೊಂಬೆಗಳಾಗಿದ್ದೇವೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕೊಂಬೆಗಳು ಅಂಟುಕೊಟ್ಟಿರೋದು ಕೊಂಬೆಗಳು ಫಲ ಕೊಡೋದಕ್ಕೆ. ಯಾರು ಫಲ ಕೊಡಲ್ಲ, ಯಾರು ಯೇಸುವನ್ನು ಒಪ್ಪಲ್ಲೋ ಅವ್ರನ್ನ ಕಳೆದು ಬಿಸಾಕ್ತಾರೆ ಬೆಂಕಿ. ಹಲ್ಲೆಲೂಯಾ. ನಮ್ಮನ್ನ ಯಾರು ಬೆಂಕಿಯಲ್ಲಿ ಹಾಕಲ್ಲ, ವೇಷ ಮಾಡಬೇಡಿ. ಆಮೇಲೆ ನಾವು ನಿತ್ಯ ಜೀವಕ್ಕಾಗಿ ಆರಿಸಲ್ಪಟ್ಟವು, ನಿತ್ಯ ಜೀವಕ್ಕೆ ಬಾಧ್ಯರಾಗೋದಕ್ಕೋಸ್ಕರನೇ ನನ್ನನ್ನ ನಿನ್ನನ್ನ ಆರಿಸಿ ತೆಗೆದುಕೊಂಡ್ರು. ಆಮೇಲೆ ನಾವು ಕನ್ವರ್ಟ್ ಆಗಿಲ್ಲ, ನಾವು ತಿಳ್ಕೊಂಡಿಲ್ಲ, ನಾವು ಯೇಸು ಬೇಕಂತ ಹುಡುಕೊಂಡು ಬಂದಿಲ್ಲ. ಯೇಸು ನಮ್ಮನ್ನು ಹುಡುಕಿಕೊಂಡು ಆರಿಸಿಕೊಂಡು ತಂದು ಕೂರಿಸಿದ್ದಾರೆ. ಆಮೇಲೆ ಎಂತ ಧನ್ಯರಾಗ ನಾವು ಅಲ್ವಾ? ಯೋಹಾನ ಹೇಳ್ತಾರಲ್ವಾ, ಯೋಹಾನ ಎಷ್ಟು 15:16 ಅನ್ಸುತ್ತೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡೆನು. ಆಮೇಲೆ ಅಲ್ಲೆಲ್ಲೂಯಾ. ಇದು ಹೊರಗಡೆ ಜನ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾರೆ, ಮತಾಂತರ ಮಾಡ್ತಾರೆ, ಕನ್ವೆಂಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ಯೇಸುವನ್ನು ಯಾರು ಹೋಗಿ ಒಪ್ಪಿಸಿ ಬನ್ನಿ ಅಂತ ಆರಿಸಿ ತೆಗೆದುಕೊಂಡು ಸಾಧ್ಯ ಇಲ್ಲ. ಯೇಸುವನ್ನು ಯಾರು ಆರಿಸಿ ತೆಗೆದುಕೊಂಡಿದ್ದಾರೋ ಅವರು ಮಾತ್ರನೇ ಇಲ್ಲಿ ಬರೋದಕ್ಕೆ ಸಾಧ್ಯ. 1000 ಜನ ಸುವಾರ್ತೆ ಹೇಳ್ಬೋದು. ಯೇಸುವಿನ ದೃಷ್ಟಿ ಆತನ ಮೇಲೆ ಇಲ್ಲ ಅಂದ್ರೆ, ಪವಿತ್ರಾತ್ಮನ ಪ್ರೇರಣೆ ಆತನಲ್ಲಿ ಇಲ್ಲ ಅಂದ್ರೆ ಯಾರು ಕೂಡ ಮಂದಿರಕ್ಕಾಗ್ಲಿ ದೇವರ ಆಲಯಕ್ಕಾಗ್ಲಿ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಯೇಸುವನ್ನು ಕರ್ತನೆಂದು ಹೇಳೋದಕ್ಕೆ ಸಾಧ್ಯ. ಆಮೇಲೆ ಇಲ್ಲಿ ಕಟ್ ಮಾಡ್ತೀರಾ? ಈಗ ನಮ್ಗೆ ನೆಕ್ಸ್ಟ್ ಮಾಡ್ತಾರೆ.